ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೆ ದೇವಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆಗೆ ನಮಸ್ಕಾರ ಮಾಡ್ತಾ, ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಈ ದಿವಸ ನವರಾತ್ರಿ ವಿಶೇಷ. ನವರಾತ್ರಿ ಯಾವತ್ತಿಂದ ಆರಂಭವಾಗಿ ಯಾವತ್ತಿಗೆ ಮುಗಿಯುತ್ತೆ, ಹಾಗೆ ನವರಾತ್ರಿಯಲ್ಲಿ ನಾವೆಲ್ಲ ಏನು ಉಪಾಸನೆ ಆರಾಧನೆ ಮಾಡಬಹುದು ಎಂಬುದನ್ನು ತಿಳ್ಕೊಳ್ಳೋಣ. ನವರಾತ್ರಿ ಹೆಸರೇ ಹೇಳುವ ಹಾಗೆ 9 ರಾತ್ರಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಹೇಳುವಂಥದ್ದಿದೆ. ಹಾಗಾಗಿ ನವರಾತ್ರಿ ಅಂತ ಹೇಳ್ತಾರೆ. ಇದು ಶರದೃತುವಿನಲ್ಲಿ ಬರುವಂತಹ ಮಾತ್ರದಿಂದ ಇದಕ್ಕೆ ಶರನ್ನವರಾತ್ರಿ ಎಂಬುದಾಗಿ ಕರೀತಾರೆ. ಅಂದರೆ ನವರಾತ್ರಿ ಹೇಳುವಂಥದ್ದು ವಸಂತ ನವರಾತ್ರಿ, ಹೀಗೆ 3 ರೀತಿಯಾದಂತಹ ನವರಾತ್ರಿಗಳಿದೆ. ಒಂದು ವರ್ಷಕ್ಕೆ 3 ನವರಾತ್ರಿಗಳು ಬರುತ್ತೆ. ಆದರೆ 2ನೇ ನವರಾತ್ರಿ ಇದು ಶರನ್ನವರಾತ್ರಿ. ಇಂತಹ ಈ ಶರನ್ನವರಾತ್ರಿಯ ಪೂಜೆ ವಿಶೇಷಗಳನ್ನು ತಿಳ್ಕೊಳ್ಳೋಣ. ಈ ಒಂದು 2025ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ 22ನೇ ತಾರೀಕಿಗೆ ನವರಾತ್ರಿಯ ವಿಶೇಷವಾದಂತಹ ದಿವಸ ಆರಂಭ ಆಗುತ್ತೆ. 22ನೇ ತಾರೀಕು ಸೋಮವಾರ ಇದೆ. ಆ ದಿವಸ ಇನ್ನೊಂದು ದಿವಸ ಮಾಡ್ತಾರೆ ಕೆಲವು ಜನ, ಆ ದಿವಸ ಘಟಸ್ಥಾಪನೆ ಅಂತಲೂ ಕೂಡ ಮಾಡ್ತಾರೆ. ನವರಾತ್ರಿಯ ವ್ರತ ಆರಂಭ, ನವರಾತ್ರಿಯ ವ್ರತ ಹೇಳುವಂಥದ್ದು ಈ ದಿವಸ ಆರಂಭ ಆಗುತ್ತೆ. ಅನಂತರದಲ್ಲಿ ಇನ್ನು 2ನೇ ದಿವಸ, 3ನೇ ದಿವಸ, 4ನೇ ದಿವಸ, ಹೀಗೆ 9 ರಾತ್ರಿಯವರೆಗೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡುವಂತಹದ್ದು. ಹಾಗಾಗಿ ಇಂತಹ ಒಂದು ನವರಾತ್ರಿಯಲ್ಲಿ ಪ್ರತಿ ದಿವಸವೂ ಕೂಡ ಉತ್ಸವವೇ. ರಮೋತ್ಸವೇ ಸನ್ನಿಹಿತೈಕ ಭಕ್ತ್ಯ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಈ ಒಂದು ದೇವಿಯನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿಯನ್ನು ನವರಾತ್ರಿಯಲ್ಲಿ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಪ್ರತಿನಿತ್ಯವೂ ಕೂಡ ಹಬ್ಬವೇ. ಹಾಗೆ ನೋಡಿ, 29ನೇ ತಾರೀಕಿಗೆ ಸರಸ್ವತ್ಯಾವಾಹನೆ ಅಂತ ಸರಸ್ವತಿಯನ್ನು ಪೂಜೆ ಪುನಸ್ಕಾರ ಮಾಡುವಂಥದ್ದು. ಹಾಗೆ 30ನೇ ತಾರೀಕಿಗೆ ದುರ್ಗಾಷ್ಟಮಿ, ಹಾಗೆ 1ನೇ ತಾರೀಕಿಗೆ ನವಮಿ, ಹಾಗೆ 2ನೇ ತಾರೀಕಿಗೆ ಗುರುವಾರ ದಿವಸ ವಿಜಯದಶಮಿ, ಅಕ್ಟೋಬರ್ 2ಕ್ಕೆ ವಿಜಯದಶಮಿ. ಹಾಗೆ ಆಯುಧ ಪೂಜೆ ಎಲ್ಲ ಯಾವಾಗಿದೆಯಪ್ಪ ಅಂತಂದರೆ ನೋಡಿ, 1ನೇ ತಾರೀಕಿಗೆ ಮಹಾನವಮಿ ಇದೆ, ಬುಧವಾರ ದಿವಸ ಆಯುಧ ಪೂಜೆ ಇತ್ಯಾದಿಗಳೆಲ್ಲ ಇದೆ. ಇಂತಹ ಈ ನವರಾತ್ರಿಯಲ್ಲಿ ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಈ ನವದುರ್ಗೆಯರನ್ನು ಕೂಡ ನವರಾತ್ರಿಯಲ್ಲಿ ಒಂದೊಂದು ದಿವಸ ಒಂದೊಂದು ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಪ್ರಥಮಂ ಶೈಲಪುತ್ರಿ ಚ, 1ನೇ ದಿವಸ ಏನು ಶೈಲಪುತ್ರಿ ಹೇಳುವಂತಹ ದೇವಿಯನ್ನು ಆರಾಧನೆ ಮಾಡಬೇಕು. ದ್ವಿತೀಯಂ ಬ್ರಹ್ಮಚಾರಿಣಿ, ಹೀಗೆ ಒಂದೊಂದು ದಿವಸವೂ ಕೂಡ ಒಂದೊಂದು ದೇವಿಯನ್ನು ಆರಾಧನೆ ಮಾಡಬೇಕು. ಅವನೊಂದು ದೇವಿಗೆ ವಿಶೇಷವಾದಂಥ ಅಲಂಕಾರ, ವಿಶೇಷವಾದಂಥ ನೈವೇದ್ಯ, ಹಾಗೆ ವಿಶೇಷವಾದಂತಹ ವಸ್ತ್ರ, ಪುಷ್ಪ, ಇದನ್ನೆಲ್ಲ ಇನ್ನು ಮುಂದಿನ ಅನೇಕ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ನವರಾತ್ರಿಯಲ್ಲಿ ನಾವು ಬಹಳ ಮುಖ್ಯವಾಗಿ ಏನೇನಪ್ಪ ನಾವು ಮಾಡಿಕೊಳ್ಬೇಕು ಅಂತಂದರೆ, 1ನೇದಾಗಿ ನವರಾತ್ರಿಯಲ್ಲಿ ವ್ರತಗಳು ಬಹಳ ಮುಖ್ಯವಾಗಿ. ವ್ರತ ಅಂತಂದರೆ ಏನು? ನಾವು ಪುನಃ 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 ದೇವಿಯನ್ನೇ ಪ್ರಾರ್ಥನೆ ಮಾಡುವುದಕ್ಕೆ ವ್ರತ ಎಂಬುದಾಗಿ ಕರೀತಾರೆ. ಈ ವ್ರತವನ್ನು, ದೇವಿಯನ್ನು ಬಹಳ ಮುಖ್ಯವಾಗಿ ಶಕ್ತಿ ಸ್ವರೂಪದಿಂದ ನಾವು ಆರಾಧನೆ ಮಾಡುವಂಥದ್ದು. ಜಗತ್ತಿನಲ್ಲಿ ಮಹಾಕಾಳಿ, ಹಾಗೆ ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ರೀತಿಯಾದಂಥ ಶಕ್ತಿಯುಗಳು ಕೂಡ ಸೇರಿ ನಾವು ಜಗನ್ಮಾತೆ ಎಂಬುದಾಗಿ ಕರೀತೇವೆ. ಹಾಗಾಗಿ ಅದೆಲ್ಲ ಯಾವುದಪ್ಪ ಅಂತಂದರೆ, ಗೌರಿ ದೇಹ ಸುಮದ್ಭವಾಂದ್ರ ಜಗತ ಮಾಧಾರಭೂತ ಮಹಾ ಎಂಬುದಾಗಿ ಕರೆದಿದ್ದಾರೆ. ಅಂದರೆ ಎಲ್ಲ ಗೌರಿ ಗೌರಿ ಎಂಬುದಾಗಿ ಕರೀತಾರೆ. ಅದು ಆದಿಶಕ್ತಿ, ಮಾಯೆ, ತ್ರಿಗುಣಾತ್ಮಿಕೆ, ಶಕ್ತಿ ಸ್ವರೂಪಿಣಿ ಎಂಬುದಾಗೆಲ್ಲ ನಾವು ಕರೀತೇವೆ.
ಅರ್ಧ ಭಾಗ ಶಕ್ತಿಯ ಸ್ವರೂಪದಿಂದ, ಇನ್ನರ್ಧ ಭಾಗ ಶಿವನ ಸ್ವರೂಪದಿಂದ ಈ ಒಂದು ಜಗತ್ತಿನಲ್ಲಿ ಇದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಇಂತಹ ಈ ಶಕ್ತಿ ಸ್ವರೂಪಿಣಿಯಾದಂತಹ ದೇವಿಯನ್ನು ಒಲಿಸಿಕೊಳ್ಳಲಿಕ್ಕೆ ಮತ್ತು ನಮ್ಮೆಲ್ಲ ಕಾರ್ಯಗಳು ಸಿದ್ಧಿಯಾಗಲಿಕ್ಕೆ ಇಂತಹ ಈ ನವರಾತ್ರಿಯಲ್ಲಿ ನಾವು ಕಂಕಣಬದ್ಧವಾಗಿ 9 ದಿವಸವೂ ಕೂಡ ಈ ವ್ರತದ ಆಚರಣೆ ಮಾಡಬೇಕು. ಎಷ್ಟೋ ಜನ ಉಪವಾಸ ಇದ್ದು ವ್ರತಗಳನ್ನು ಮಾಡ್ತಾರೆ. ನಮ್ಮ ಶಕ್ತಿ ಇದ್ದರೆ ಖಂಡಿತವಾಗೂ ಮಾಡಬಹುದು. ಅಶಕ್ತರಾದರೆ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅದನ್ನು ಮಾಡುವಂಥದ್ದು. ಅದು ನಮ್ಮ ಕೈಲಿಲ್ಲಪ್ಪ, ನಮಗಿನ್ನೂ ಟೆನ್ಷನ್ನು ಒತ್ತಡ ಅಂತಂದರೆ ಭಕ್ತಿಯಿಂದ ನೋಡಿ, ಬೆಳಿಗ್ಗೆ ಎದ್ದು ದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಲಲಿತಾ ಸಹಸ್ರನಾಮ ಹೇಳುವಂಥದ್ದು, ಸಂಧ್ಯಾಕಾಲದಲ್ಲೂ ಕೂಡ ಲಲಿತಾ ಸಹಸ್ರನಾಮ ತ್ರಿಶತಿಯನ್ನು ಹೇಳುವಂಥದ್ದು ಅಥವಾ ಖಡ್ಗಮಾಲ ಸ್ತೋತ್ರವನ್ನು ಹೇಳುವಂಥದ್ದು. ಇನ್ನು ಬಹಳ ಮುಖ್ಯವಾದಂಥದ್ದು ಚಂಡಿಕಾ ಸಪ್ತಶತಿ ಹೇಳುವಂತಹ ಮಹತ್ತರವಾದಂಥ ಒಂದು ಗ್ರಂಥ ಇದೆ, ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವಂಥದ್ದು. ಅಂತಹ ಆ 700 ಶ್ಲೋಕಗಳಿಂದ ತುಂಬಿರುವಂತಹ ಆ ಚಂಡಿಕಾ ಪಾರಾಯಣವನ್ನು ಶ್ರವಣ ಮಾಡುವಂಥದ್ದು. ಯಾಕಂದರೆ ಅದನ್ನು ಉಚ್ಚಾರ ಮಾಡುವಂಥದ್ದು ಹೇಳುವಂಥದ್ದು ಬಹಳ ಕ್ಲಿಷ್ಟವಾಗ್ತದೆ. ಮಂತ್ರೋಪದೇಶ ಇದ್ದು ನಿಮಗೆ ಗುರುಮುಖವಾಗಿ ಬಂದರೆ ಅದನ್ನು ಪಠನೆ ಮಾಡಿ, ಇಲ್ಲ ಅಂತಾದರೆ ಶ್ರವಣ ಮಾಡಿ. ಶ್ರವಣ ಮಾಡಿದ್ರೂ ಕೂಡ ಸಾಕಾಗತ್ತೆ. ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ ರಕ್ಷಾಂ ಕರೋತಿ ಭೂತೇಭ್ಯೋ ಜನ್ಮನಾಂ ಕೀರ್ತನಂ ಮಮ ಅಂಥೇಳಿ ದೇವಿ ಪುರಾಣದಲ್ಲಿ ಹೇಳಿದೆ. ಹಾಗಾಗಿ ಇಂತಹ ಈ ದೇವಿ ಭಾಗವತ, ದೇವಿ ಸಪ್ತಶತಿ, ಹಾಗೆ ಲಲಿತಾ ಸಹಸ್ರನಾಮ, ದುರ್ಗಾ ವಿಶೇಷವಾದಂತಹ ಕವಚ ಸ್ತೋತ್ರಗಳು ಇವೆಲ್ಲ ಮನುಷ್ಯನಿಗೆ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಸಿದ್ಧಿಗೆ ಕಾರಣವಾಗುತ್ತೆ. ಯಾಕಂದರೆ ಜಗನ್ಮಾತೆ ಅನುಗ್ರಹ ಮಾಡಿದ್ರೆ ಕುಪುತ್ರೋ ಜಾಜೇತ ಕ್ವಚಿದಪಿ ಕುಮಾತಾನ ಭವತಿ ಅಂಥೇಳಿ ಆಚಾರ್ಯ ಶಂಕರರು ಹೇಳ್ತಾರೆ. ಯಾಕಂದರೆ ಕೆಟ್ಟ ಮಕ್ಕಳೇನಾದರೂ ಹುಟ್ಟಬಹುದು, ಕೆಟ್ಟ ತಾಯಿ ಜಗತ್ತನ್ನು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಆ ಜಗನ್ಮಾತೆ ನಮ್ಮೆಲ್ಲರೂ ಕೂಡ ತಾಯಿಯ ಸ್ವರೂಪದಿಂದ, ಶಕ್ತಿಯ ಸ್ವರೂಪದಿಂದ ನವರಾತ್ರಿ ಹಿಂದಿನವರೆಲ್ಲ ಆಚರಣೆ ಮಾಡ್ಕೊಂಬಂದಿದ್ದಾರೆ. ಯಾಕಂದರೆ ಈ ಒಂದು ಆರಾಧನೆಯೇ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಶಕ್ತಿ ಸ್ವರೂಪವನ್ನು ಜಾಗೃತೆ ಮಾಡುವಂಥದ್ದು. ಎಲ್ಲ ನಮ್ಮಲ್ಲಿರುವಂತಹ ತೊಂದರೆಗಳು, ತಾಪತ್ರಗಳು, ಯಾಕಂದರೆ 3 ರೀತಿಯಾದಂತಹ ತಾಪತ್ರಗಳು. ಆಧ್ಯಾತ್ಮಿಕ, ಒಳಗಡೆಗೆ ಏನು ಬೇಯ್ತಾ ಇರುತ್ತೆ, ಒಳಗಡೆಗೆ ಕಿರಿಕಿರಿ ಆಗುತ್ತೆ, ಒಳಗಡೆಗೆ ಚಿಂತೆ ಆಗ್ತಾ ಇರುತ್ತೆ. ಇನ್ನು ಆದಿಭೌತಿಕ ಪಂಚಭೂತಗಳಿಂದ, ವಾತಾವರಣದಿಂದನೂ ಆಹಾರದಿಂದನೂ ಹೀಗೆ ಬರ್ತಾ ಇರುತ್ತೆ. ಹಾಗೆ ಆದಿ ದೈವಿಕ, ನಾವೇನೋ ಜನ್ಮಾಂತರವಾದಂಥ ರೀತಿಯಲ್ಲಿ ಅನೇಕ ಕ್ರೋಧಗಳು, ಶಾಪಗಳು, ದೋಷಗಳು ಬಂದಿರುತ್ತೆ. ಇಂತಹ ಎಲ್ಲ ರೀತಿಯಾದಂತಹ ನಮಗೆ ಮೋಕ್ಷತ್ವವು ಸಿಗಬೇಕು ಅಂತಂದರೆ ಇಂತಹ ನವರಾತ್ರಿಯ ಶುಭವಾದಂಥ ದಿವಸದಲ್ಲಿ ಈ ದುರ್ಗೆಯನ್ನು, ಆ ನವದುರ್ಗೆಯನ್ನು ಆರಾಧನೆ ಮಾಡೋಣ. ಹಾಗಾಗಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನವರಾತ್ರಿ ವಿಶೇಷವಾದಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ಭಗವಂತನ ಶುಭವನ್ನು ಉಂಟು ಮಾಡಲಿ, ಆ ಜಗನ್ಮಾತೆ ರಾಜರಾಜೇಶ್ವರಿ ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.